ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ನೀವು ಟರ್ಮ್ ಇನ್ಶೂರೆನ್ಸ್ ಏನಕ್ಕೆ ತಗೋತೀರಾ? ಫ್ಯಾಮಿಲಿನ ಕವರ್ ಮಾಡಕ್ಕೆ. ಎಸ್. ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ ಅನ್ಕೊಳ್ಳಿ, ಹ್ಮ್. ಬಟ್ ನಿಮ್ಮ ಹತ್ರ ಡಿಗ್ರಿನೇ ಇಲ್ಲ. ಹ್ಮ್. ಏನ್ ಮಾಡ್ತೀರಾ ಅವಾಗ? ಬೇಜಾನ್ ದುಡ್ಡಿದೆ, ಡಿಗ್ರಿ ಇಲ್ಲ, ನಿಮ್ ಟರ್ಮ್ ಇನ್ಶೂರೆನ್ಸ್ ಬೇಕಾ? ಬೇಡ. ಬೇಡ. ಬಟ್ ಆದ್ರೂ ಕೆಲವ್ರು ತಗೋತಾರೆ, ಅತಿ ಆಸೆ. ಹ್ಮ್. ಇದನ್ನ ಸ್ಟಾಪ್ ಮಾಡಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ಮ ಸ್ಯಾಲರಿ ಸ್ಲಿಪ್ ನೋಡ್ತಾರೆ, 3 ಮಂತ್ಸ್ದು IT ರಿಟರ್ನ್ಸ್ ನೋಡ್ತಾರೆ, ಹ್ಮ್. ಎಜುಕೇಶನ್ ನೋಡ್ತಾರೆ. ಹ್ಮ್. ಈಗ ಏನಂದ್ರೆ ಅಷ್ಟು ಸ್ಟ್ರಿಕ್ಟ್ ಇಲ್ಲ. BSc ಮುಗಿಸ್ಕೊಂಡ್ರು ಯು ಆರ್ ಎಲಿಜಿಬಲ್ ಫಾರ್ ಎನಿ ಬ್ಯಾಚುಲರ್ಸ್ ಮುಗಿಸಿದ್ರು ನಿಮ್ಗೆ ಯು ವಿಲ್ ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ. ಓಕೆ. ಆಯ್ತಾ? ಅಂದ್ರೆ SLC 10th PU ಮಾಡಿದವ್ರಿಗೆ ಸಿಗಲ್ವಾ? ಅವ್ರಿಗೆ ಬೇರೆ ಟೈಪ್ ಟರ್ಮ್ ಇನ್ಶೂರೆನ್ಸ್ ಲೈಕ್ ಇರುತ್ತೆ. ಈಗ ಸ್ಯಾಲರಿಡ್ ಅಂಡ್ ನಾನ್ ಸ್ಯಾಲರಿ ಟೈಪ್ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಓಕೆ. ಸ್ಯಾಲರಿಡ್ ಅವ್ರಿಗೆ ಈಸಿ ಪ್ರಾಸೆಸ್, ಹ್ಮ್. ಬಿಕಾಸ್ ಸ್ಲಿಪ್ ITR ಎಲ್ಲ ನಿಮ್ಗೆ ಆಟೋಮೇಟೆಡ್ ಆಗಿ ಸಿಕ್ಬಿಡುತ್ತೆ, ಪ್ಯಾನ್ ಜೊತೆ ಲಿಂಕ್ಡ್ ಇರುತ್ತೆ, ತುಂಬಾ ಈಸಿ ಚೆಕ್ ಮಾಡಕ್ಕೆ. ಬಿಸ್ನೆಸ್ ಪ್ರೊಫೆಷನಲ್ಸ್, ನಾಟ್ ಎವ್ರಿ ಒನ್ ವಿಲ್ ಬಿ ಎಜುಕೇಟೆಡ್. ಇಲ್ಲ ಗಿಗ್ ವರ್ಕರ್ಸ್, ಸ್ವಿಗ್ಗಿ ಝೊಮ್ಯಾಟೊ ಡ್ರೈವರ್ಸ್, ಇವರೆಲ್ಲರೂ ದೇ ಮೈಟ್ ನಾಟ್ ಬಿ ಹೈಲಿ ಎಜುಕೇಟೆಡ್. ಅವ್ರಿಗಂತಾನೆ ಎಕ್ಸಾಂಪಲ್ ಬಜಾಜ್ದು ಒಂದು ಪ್ಲಾನ್ ಇದೆ, ಐ ಸೆಕ್ಯೂರ್ 2 ಅಂತ. ಅವರು ಸ್ಪೆಷಲಿ ಮಾಡಿರೋಂಥದ್ದು ಫಾರ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಸ್ಯಾಲರಿ ಸ್ಲಿಪ್, ನಾಟ್ ವೆರಿ ಗುಡ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ಓಕೆ. ಎಲ್ಲ ಸೇಮ್ ಇರುತ್ತೆ, ಸ್ವಲ್ಪ ರೈಡರ್ ಆಪ್ಷನ್ಸ್ ಕಮ್ಮಿ ಇರುತ್ತೆ, ಸ್ವಲ್ಪ ಲಿಮಿಟೇಷನ್ಸ್ ಇಲ್ಲಿ ಅಲ್ಲಿ ಇರುತ್ತೆ. ಪ್ರೀಮಿಯಂ ಆಲ್ಸೋ ವಿಲ್ ಬಿ ಅ ಲಿಟಲ್ ಲೆಸರ್. ಫೀಚರ್ಸ್ ಸ್ವಲ್ಪ ಕಟ್ ಆಗುತ್ತೆ, ಇನ್ಬಿಲ್ಟ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಸಮ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಇಸ್ ಅಟ್ ಲೀಸ್ಟ್ ಬೆಟರ್ ದನ್ ನೋ ಇನ್ಶೂರೆನ್ಸ್ ಎಟ್ ಆಲ್. ಸೊ ಈ ಎರಡು ಟೈಪ್ ಇನ್ಶೂರೆನ್ಸ್ ಇಲ್ಲಿಗೆ ಬರುತ್ತೆ. ಸೊ ಇವಾಗ ನಾನು 25 ತೊಗೊಂಡಿದ್ದೀನಿ. ಅಟ್ 25 ನನಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ನನ್ನ ಇಬ್ಬರು ನಾಮಿನೀಸು ನಮ್ಮ ಅಪ್ಪ ಅಮ್ಮ. ನೆಕ್ಸ್ಟ್ ಐ ಗೆಟ್ ಮ್ಯಾರಿಡ್, ಹೆಂಡತಿ ಬರುತ್ತಲ್ಲ, ಇನ್ನೊಬ್ರು ನಾಮಿನಿ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 32 ಬಂದಾಗ ಮಗನೂ ಬಂದ ಅನ್ಕೊಳ್ಳಿ. ಸೊ ಕ್ಯಾನ್ ಐ ಇನ್ಕ್ರೀಸ್ ದ ಪ್ರೀಮಿಯಂ ಆರ್ ದ ಕವರ್ ಫಾರ್ ಮೈ ಟರ್ಮ್ ಇನ್ಶೂರೆನ್ಸ್? ವೆರಿ ಗುಡ್ ಕ್ವೆಶನ್. ನಮ್ಮ ಹತ್ರ ತುಂಬಾ ಕಾಲ್ಸ್ ಬರೋದು ಏನಂದ್ರೆ, ಜನ 25, 26, 27 ಏಜ್ ಹತ್ರ ಬರ್ತಾರೆ. ಅವ್ರು ಹೇಳೋದು ಒಂದೇ, 1 ಕೋಟಿ ಕೊಡಿ ಸಾಕು, ನಂಗೆ ಅಷ್ಟು ಕವರ್ ಸಾಕು ಅಂತ. ನಾವು ಹೇಳ್ತೀವಿ ಓಕೆ, ನಾವು ಹೇಗೆ ಚೆಕ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಕವರ್ ಅಮೌಂಟ್ ಎಷ್ಟು ತಗೋಬೇಕು ಅಂತ ಹೇಗೆ ಚೆಕ್ ಮಾಡೋದು? ದೇರ್ ಇಸ್ ನೋ ಥಂಬ್ ರೂಲ್. ತುಂಬಾ ವೆಬ್ಸೈಟ್ ಹೇಳುತ್ತೆ 10x ತಗೊಳ್ಳಿ, 15x ತಗೊಳ್ಳಿ, ಹಂಗೆ ಅಂತ. ನಾವ್ ಯುವರ್ ಆನ್ಯುವಲ್ ಇನ್ಕಮ್. ನಾವೇನ್ ಹೇಳೋದು ಅಂದ್ರೆ, ಡಿಟ್ಟೋದಲ್ಲಿ ನಾವೇನ್ ಫಾಲೋ ಮಾಡೋದಂದ್ರೆ, ಮಿನಿಮಮ್ 20 to 25 ಟೈಮ್ಸ್ ಆಫ್ ಯುವರ್ ಆನ್ಯುವಲ್ ಇನ್ಕಮ್ ಗೆ ನೀವು ಎಲಿಜಿಬಲ್ ಇದ್ದೀರಾ. ಈಗ ಎಕ್ಸಾಂಪಲ್ ನಂದು 10 LP ಅಂದ್ರೆ ಐ ಆಮ್ ಎಲಿಜಿಬಲ್ ಫಾರ್ 2.5 CR ಕವರೇಜ್. ಬಟ್ ನಾನು ಕವರ್ ಮಾಡೋ ಇನ್ಸೆಂಟಿವ್ ಇರಬೇಕು. ನಾನು ಎಲ್ಲಾರನ್ನೂ ಕವರ್ ಮಾಡಕ್ಕಾಗಲ್ಲ. ನಾನು ಟರ್ಮ್ ತಗೊಂಡು ನಿಮ್ಮಿಬ್ರನ್ನ ಕವರ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಕವರ್ ಮೈ ಬ್ಲಡ್ ಆರ್ ಇಮಿಡಿಯೇಟ್ ಬ್ಲಡ್ ಆರ್ ಈ ತರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಓಕೆ, ಸೊ ನಿಮ್ ಕ್ವೆಶ್ಚನ್ ಆನ್ಸರ್ ಮಾಡ್ತೀನಿ ಈಗ. ಇವರು 25 ಅಲ್ಲಿ ಯಾರು ಮದ್ವೆ ಆಗಲ್ಲ, ಬಟ್ ಅವರು ಯೋಚನೆ ಮಾಡಿರ್ತಾರೆ, ಒಂದ್ 2-3 ವರ್ಷ ಆದ್ಮೇಲೆ ಮದ್ವೆ ಆಗ್ತಾರೆ. 28, 29, 30, 32 ಅಲ್ಲಿ ಮಕ್ಳಾಗ್ತಾರೆ. ಅದನ್ನ ಕೆಲವ್ರು ಏನ್ ಮಾಡ್ತಾರೆ, ಸ್ಮಾರ್ಟ್ ಆಗಿ ಅದನ್ನು ಫ್ಯಾಕ್ಟರ್ ಏನ್ ಮಾಡ್ಕೊಂಡು ಫಸ್ಟ್ ಏನೇ ದೊಡ್ಡ ಕವರ್ ತಗೋತಾರೆ. 2.5 ಕೋಟಿ, 3 ಕೋಟಿ. 2 ರೀಸನ್. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಾಗ ನಿಮ್ಗೆ ಹೈಯರ್ ರಿಸ್ಕ್ ಇರುತ್ತೆ, ಸೊ ಹೈಯರ್ ಕವರ್ ಅಮೌಂಟ್ ಬೇಕು. ಇಲ್ಲ, ಇನ್ಫ್ಲೇಷನ್ ನಿಮ್ 1 ಕೋಟಿ ಏನ್ ತಗೊಂಡಿದ್ದೀರಾ, ಅಯ್ಯೋ 1 ಕೋಟಿ ಅನ್ಸುತ್ತೆ, ನಾಳೆ 50 ಲಕ್ಷ ಆಗ್ಬೋದು ಅಷ್ಟೇ. ಅದೇ ದಟ್ 40 ಲಕ್ಷ ಆಗುತ್ತೆ. ಅಟ್ ದಿ ಎಂಡ್ ಆಫ್ 30-40 ಇಯರ್ಸ್ ಆ 1 ಕೋಟಿ ವಿಲ್ ಓನ್ಲಿ ಬಿ ವರ್ತ್ 40 lakhs. ಸೊ ಇನ್ಫ್ಲೇಷನ್ ಬೀಟ್ ಮಾಡಿ ಫೋರ್ ಥಾಟ್ ತಗೊಂಡು ತುಂಬಾ ಜನಕ್ಕೆ ನಾವು ಅಡ್ವೈಸ್ ಮಾಡೋದು ಏನು ಅಂದ್ರೆ, ಆದಷ್ಟು ಸ್ಟ್ರೆಚ್ ಮಾಡಿ. ನಾನು ಹೆಲ್ತ್ ಇನ್ಶೂರೆನ್ಸ್ ಎಪಿಸೋಡ್ ಅಲ್ಲೂ ನಿಮ್ಗೆ ಹೇಳಿದ್ದೆ, ಪ್ರೀಮಿಯಂ ಜಂಪ್ ಪ್ರಪೋರ್ಷನಲ್ ಆಗಿರಲ್ಲ. 10 ಲಕ್ಷಕ್ಕೆ 8,000 ಅಂದ್ರೆ 20 ಲಕ್ಷಕ್ಕೆ 16,000 ಇರಲ್ಲ, 12,000 ಅಷ್ಟೇ ಇರುತ್ತೆ. ಕರೆಕ್ಟ್. ಈ ತರ ಸೇಮ್ ಟರ್ಮ್ ಇನ್ಶೂರೆನ್ಸ್ ಅಲ್ಲೂ ಇದೆ. ಅಂಡ್ ಟರ್ಮ್ ಇನ್ಶೂರೆನ್ಸ್ ಒಂದು ಬ್ಯೂಟಿಫುಲ್ ಥಿಂಗ್ ಏನ್ ಗೊತ್ತಾ, ಪ್ರೀಮಿಯಂ ವಿಲ್ ರಿಮೇನ್ ದ ಸೇಮ್ ಥ್ರೂ ಔಟ್ ಲೈಫ್. ಎವ್ರಿ ವರ್ಷ ಸೇಮ್ ಪ್ರೀಮಿಯಂ. ನೀವು 10 ವರ್ಷ ಈಗ ಲಾಕ್ ಇನ್ ಮಾಡ್ಕೋತೀರಾ ಅನ್ಕೊಳ್ಳಿ, ನೀವು 40 ಇಯರ್ಸ್ ತನಕನೂ ಬರೀ 10 ವರ್ಷ ಕಟ್ತೀರಾ. 10 ವರ್ಷ ಈಗ ನಿಮ್ಗೆ ಜಾಸ್ತಿ ಅನ್ಸ್ಬೋದು, 10 ವರ್ಷ ಆದ್ಮೇಲೆ ನಿಮ್ಗೆ 10,000 ಏನ್ ಅನ್ಸುತ್ತೆ, ನಿಮ್ಗೆ ಅನ್ಸೋದೇ ಇಲ್ಲ ಏನು. ಸೊ ಆದಷ್ಟು ಬೇಗ ತಗೊಂಡ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ವಿಲ್ ಬಿ ತುಂಬಾ ಕಮ್ಮಿ, ನಿಮ್ ಕವರೇಜ್ ಜಾಸ್ತಿ ಸಿಗತ್ತೆ. ಬಟ್ ಕಮಿಂಗ್ ಟು ಯುವರ್ ಕ್ವೆಶ್ಚನ್, ಎಸ್, ಕವರ್ ಅಮೌಂಟ್ ನ ಜಾಸ್ತಿ ಮಾಡಿಸ್ಕೋಬಹುದು. ಇದಕ್ಕೂ ಒಂದು ಆಪ್ಷನ್ ಇದೆ, ಇಟ್ಸ್ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್ ಟರ್ಮ್ ಕವರ್ ಪ್ಲಾನ್. ಏನಂದ್ರೆ ಈದರ್ 5% ಎವ್ರಿ ಇಯರ್ ಜಾಸ್ತಿ ಆಗತ್ತೆ, ಇಲ್ಲ ನಿಮ್ಮ ಇನ್ಶೂರರ್ ವಿಲ್ ಸೇ ದಟ್
ಅಟ್ ಮೇಜರ್ ಲೈಫ್ ಇವೆಂಟ್ಸ್. ಹ್ಮ್. ಮೇಜರ್ ಲೈಫ್ ಇವೆಂಟ್ಸ್ ಏನಪ್ಪಾ ಅಂದ್ರೆ ಮ್ಯಾರೇಜ್, ಫಸ್ಟ್ ಚೈಲ್ಡ್ ಬರ್ತ್, ಸೆಕೆಂಡ್ ಚೈಲ್ಡ್ ಬರ್ತ್ ಅಂಡ್ Your death. ಇಲ್ಲ Sorry, that is the extreme. Sorry. ಡೆತ್ ಅಲ್ಲ ರೀ, ಹೋಮ್ ಲೋನ್. Okay. ಟರ್ಮ್ ಇನ್ಶೂರೆನ್ಸ್ ಮಾತಾಡ್ದ ಅಲ್ಲೇ ಝೋನ್ ಹೋಗ್ಬಿಟ್ಟೆ. Okay, home loan. ಎಲ್ಲಾರು ಅಲ್ಲೇ ಹೋಗೋದು. ಅದಕ್ಕೇನೆ ನಮ್ಮ ಇಂಡಿಯಾದಲ್ಲಿ ಯಾರು ಓಪನ್ ಆಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಹ್ಮ್. ಎಷ್ಟೋ ಜನ ಪಾಲಿಸಿ ತಗೊಂಡು ಹಾ. ಮನೇಲಿ ಹೇಳೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಆಮೇಲೆ. ಡೆತ್ಸ್ ಬಗ್ಗೆ ಮಾತಾಡ್ಬೇಡಿ ಅಂತ. Exactly. ಅಲ್ಲ ಈಗ ಜಸ್ಟ್ ನೀವು ಹೇಳಿದ್ರಿ ಹಾ. ಮನೇಲಿ ತಗೊಂಡು ಇದು ಹೇಳಿರಲ್ಲ ಹಾ. ಅಂತ. ಎಷ್ಟೊಂದ್ ಇಂಡಿಯಾದಲ್ಲಿ ಆತರ ಸುಮಾರು LIC ಪಾಲಿಸಿ ಸುಮ್ನೆ ಬಿದ್ದಿದೆ ಬಿಕಾಸ್ ಯಾರು ಅಯ್ಯೋ. ಕ್ಲೇಮ್ ಅಮೌಂಟ್ ಮಾಡಿಲ್ಲ, ಯಾರಿಗೂ ಗೊತ್ತಿಲ್ಲ ಏನು ಎತ್ತ ಅಂತ. ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ತಗೊಂಡಿರೋದು ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ. ಸೊ ದಿಸ್ ಮಿಸ್ಇನ್ಫಾರ್ಮೇಶನ್ ಮಾಡ್ತಾರೆ ಅಂದ್ರೆ ಜನ. Yeah. ಇಟ್ಸ್ ಬೀನ್ ಇನ್ ಬ್ಲಡ್ ಅಂದ್ರೆ ಹೌದು. ಇಂಡಿಯನ್ಸ್ ಅಲ್ಲೇ ಇದೆ. ಏನೇ ತಗೊಂಡ್ರೆ ಹೇಳ್ದೆ ಇರೋದು, ಬಚ್ಚಿಟ್ಕೊಳ್ಳೋದು, ಸ್ಪಾಯ್ಲ್ ಆಗ್ಬಿಡ್ತಾರೆ, ಅವ್ರು ಇದ್ ಮಾಡ್ತಾರೆ ಅಂತ. ಸೊ ಒಂದ್ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ಕಿಂತ ಮುಂಚೆ ಏನೇನ್ ಕೆಲಸ ಮಾಡ್ಬೇಕು, ತಗೊಂಡ್ಮೇಲೆ ಏನೇನ್ ಕೆಲಸ ಮಾಡ್ಬೇಕು? ತಗೊಳ್ಳೋ ಮುಂಚೆ ನಾನು ಒಂದೇ ಹೇಳೋದು, ಇದೊಂದು ಟಿಪ್ ನಾನು ಕೊಡೋದು. ಹ್ಮ್. ಸ್ವಲ್ಪ ಹೆಲ್ದಿ ಆಗಿ ಹ್ಮ್. ತಗೊಳ್ಳೋ ಮುಂಚೆ ಸ್ವಲ್ಪ ಹೆಲ್ದಿ ಆಗಿ 2-3 ತಿಂಗಳು ನಿಮಗೆ ಬೇಕು ಸ್ವಲ್ಪ ಹೆಲ್ದಿ ಆಗಕ್ಕೆ. ಹ್ಮ್. ಸಿಕ್ಕಾಪಟ್ಟೆ ಓವರ್ ವೇಟ್ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ 3 ತಿಂಗಳು ಕೆಲಸ ಮಾಡಿ, ವರ್ಕ್ ಆನ್ ಯೋರ್ ಸೆಲ್ಫ್. ನಿಮ್ ಪ್ರೀಮಿಯಂ ಕಮ್ಮಿ ಬೀಳುತ್ತೆ. ಅಬ್ಬಬ್ಬಾ ಅಂದ್ರೆ ಯು ವಿಲ್ ಸೇವ್ ಮನಿ ಪ್ಲಸ್ ಯು ವಿಲ್ ಫೀಲ್ ಬೆಟರ್. Okay. ಸೆಕೆಂಡ್ ಥಿಂಗ್ ಏನಂದ್ರೆ ಯಾವ ಟೈಪ್ ಇನ್ಶೂರರ್ಗೆ ಹೋಗ್ತೀರಾ ಅದು ತುಂಬಾ ಮ್ಯಾಟರ್ ಆಗಲ್ಲ. ಹ್ಮ್. ಹೆಲ್ತ್ ಅಲ್ಲಿ ಮ್ಯಾಟರ್ ಆಗುತ್ತೆ, ಹ್ಮ್. ಟರ್ಮ್ ಅಲ್ಲಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ Okay. ಎಲ್ಲರೂ ಪೇಔಟ್ ಕೊಡ್ತಾರೆ. ಹ್ಮ್. ಬಿಕಾಸ್ ದೇ ಆರ್ ಬೌಂಡ್ ಬೈ ದ ಗವರ್ಮೆಂಟ್, ದೇ ಆರ್ ಬೌಂಡ್ ಬೈ ದ ಲಾಸ್ ಟು ಪೇ. ಸೊ ಅವ್ರದೆಲ್ಲ CSR ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ವಿಲ್ ಬಿ ಇನ್ ಡೆಸಿಮಲ್ಸ್. ಎಲ್ಲರೂ 99 ಕೊಡ್ತಾರೆ, 99.5, 99.67, 99.71 ಆ ತರ. ಸೊ ಎಲ್ಲಾ ಟರ್ಮ್ ಇನ್ಶೂರರ್ಸ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿಚ್ ಎವರ್ ಟರ್ಮ್ ಇನ್ಶೂರೆನ್ಸ್ ಯು ಗೋ ವಿತ್. ಇನ್ಬಿಲ್ಟ್ ಫೀಚರ್ಸ್ ಒಂದ್ ಸ್ವಲ್ಪ ನೋಡಿ. ಕೆಲವೊಂದು ಪ್ಲಾನ್ಸ್ ಗಳಲ್ಲಿ ಇನ್ಬಿಲ್ಟ್ ಫೀಚರ್ಸ್ ಏನಪ್ಪಾ, ಒಂದ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳ್ತೀನಿ. ನಾನು ಕ್ರಿಟಿಕಲ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ, ನಾನು Correct. ಕ್ರಿಟಿಕಲ್ ಇನ್ಶೂರೆನ್ಸ್ ರೈಡರ್ ಬಗ್ಗೆ ಹೇಳಿದೆ. ಹೌದು. ಇನ್ನೊಂದಿದೆ ವೇವರ್ ಆಫ್ ಪ್ರೀಮಿಯಂ ಅಂತ. ವೇವರ್ ಆಫ್ ಪ್ರೀಮಿಯಂ ರೈಡರ್ ನಾವ್ ಯಾಕೆ ಸಜೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ಇನ್ ಕೇಸ್ ನೀವು ಕೆಲ್ಸ ಯು ಆರ್ ಕಳ್ಕೊಂಡ್ರೆ. ಡಯಾಗ್ನೋಸ್ಡ್ ವಿತ್ ಎನಿ ಹಾರ್ಟ್ ಅಟ್ಯಾಕ್ Critical ಆರ್ illness. ಕ್ರಿಟಿಕಲ್ ಎನಿ ಈ ತರ ಇಲ್ನೆಸ್ ಆಯ್ತು ಅನ್ಕೊಳ್ಳಿ, ನೀವು ಮುಂದೆ ಕೆಲಸ ಮಾಡಕ್ಕಾಗಲ್ಲ ಅಥವಾ ನೀವು ಕೆಲಸ ರೆಸ್ಯೂಮ್ ಮಾಡ್ಬೋದು, ನಿಮ್ಮ ಹತ್ರ ದುಡ್ಡಿಲ್ಲ. ವೇವರ್ ಆಫ್ ಪ್ರೀಮಿಯಂ ಏನಾಗತ್ತಂದ್ರೆ, ನೀವು ನಿಮ್ಮ ಪಾಲಿಸಿ ಆಕ್ಟಿವ್ ಆಗಿರುತ್ತೆ ಬಟ್ ಯು ಡೋಂಟ್ ಹ್ಯಾವ್ ಟು ಪೇ ಪ್ರೀಮಿಯಮ್ಸ್ ಎನಿಮೋರ್. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇನ್ನೊಂದು ಥರ್ಡ್ ಮೇಜರ್ ರೈಡರ್ ಏನಪ್ಪಾ, ಈಗ ಮೋಸ್ಟ್ ಟರ್ಮ್ ಇನ್ಶೂರರ್ಸ್ ಹ್ಯಾವ್ ಇನ್ಬಿಲ್ಟ್ ದಿಸ್ ಹ್ಮ್. ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್. 2 ಸೈನಿಂಗ್ ಡಾಕ್ಟರ್ ಹ್ಮ್. ಬರ್ದ್ಕೊಟ್ರೆ ದಟ್ ದಿಸ್ ಪರ್ಸನ್ ವಿಲ್ ನಾಟ್ ಬಿ ಅಲೈವ್ ಆಫ್ಟರ್ 6 months ಅಂತ ಸೈನ್ ಮಾಡಿ ಡಾಕ್ಯುಮೆಂಟ್ ಬರ್ದ್ಕೊಟ್ರೆ, ಟರ್ಮ್ ಇನ್ಶೂರರ್ ಫುಲ್ ಪೇ ಔಟ್ ಆನ್ ಸ್ಪಾಟ್ ಕೊಡ್ತಾರೆ. ಓ ಅಂದ್ರೆ ಯು ಕ್ಯಾನ್ Survive. ಎಂಜಾಯ್. ಯು Yes, ಕ್ಯಾನ್ ಎಂಜಾಯ್. while you're alive. Wow. I mean, you're going to die. I don't know how will you enjoy, but ಹಂಗಲ್ಲ your family will. ಅಲ್ಲ ಐ ಹಾ. ಮೀನ್ ಜಸ್ಟ್ ಸೇಯಿಂಗ್ ಇಫ್ ಅಟ್ ಆಲ್ Yes. 6 ತಿಂಗಳಲ್ಲಿ ಸಾಯ್ತೀನಿ ಅಂತ ಹ್ಮ್. ಸಾಯ್ತಾರೆ ಅಂತ ಯಾರು ಬರ್ದ್ ಕೊಟ್ರೆ, ಗುರು ಒಂದ್ 2 ತಿಂಗಳು ಮಜಾ ಮಾಡೋಣ, ಐ ಅಷ್ಟೇ. ಟ್ರಾವೆಲ್ ಅನ್ನೋ ತರ ಮಾಡ್ಕೋಬಹುದು. Correct. ಆರ್ ಬಿಕಾಸ್ You can ನೋಬಡಿ use it ಕ್ಯಾನ್ for- ಸೇವ್ ಯು. Yes. ನಿಮ್ ಮನೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಯು ಕ್ಯಾನ್ ಟೇಕ್ ಯುವರ್ ಮನಿ ಅಂದ್ರೆ ನಾವು ಐ ವಿಲ್ ಗೋ ಎಂಜಾಯ್ ಮೈ ಲೈಫ್ Correct. ಅಂತ ಮಾಡ್ಕೋಬಹುದು. ಇದು ಇದೆ. ಓಕೆ. ಈ 3 ಅಷ್ಟೇ ನಾವ್ ಹೇಳೋದು. ಇನ್ನು ತುಂಬಾ ರೈಡರ್ ಗಳಿದೆ, ಅವೆಲ್ಲ ವೇಸ್ಟ್. ಯೂಸ್ Okay. ಮಾಡಕ್ ಹೋಗ್ಬೇಡಿ. ಸೊ ಈಗ ನೀವು ಹೇಳಿದ್ರಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆರ್ ಇನ್ ಡೆಸಿಮಲ್ಸ್ 99.5, 99.8 ಅಂತ ಎಲ್ಲ ಹೇಳಿದ್ರಿ. ಬಟ್ ನಾನು ಏನ್ ನೋಡ್ತಿದ್ದೆ ಅಂತಂದ್ರೆ, ಸಿನ್ಸ್ ಇಟ್ಸ್ ಏನು ಗವರ್ಮೆಂಟ್ ಇಂದ ಬೌಂಡ್ ಆಗಿದೆ, ಇದು ಕೊಡ್ಲೇಬೇಕು ಅಂತ. ಬಟ್ ಎಲ್ಲ ಚಿಕ್ಕ ಅಮೌಂಟ್ ಕೊಟ್ಬಿಡ್ತಾರೆ, ದೊಡ್ಡ ಅಮೌಂಟ್ ನ ಕೊಡಲ್ಲ. ಸೊ ಏನಾಗುತ್ತೆ, ನಾನು 10 ಜನಕ್ಕೆ 10 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಕೊಟ್ಬಿಡ್ತೀನಿ. ಬಟ್ ಒಬ್ಬಗೆ 1 ಕೋಟಿ ಇನ್ಶೂರೆನ್ಸ್ ಕೊಡಲ್ಲ. ಬಟ್ ಇದು 90% ಇರುತ್ತೆ. Very ಸೊ ಆ nice. ತರ ತುಂಬಾ ಮಾಡ್ತಾರೆ ಅಂತ ಕೇಳಿದ್ವಿ. ಹೌದು, ಅದಕ್ಕಂತಾನೆ ASR ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, Okay. ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಅಂತ. ಹ್ಮ್. ಇದೊಂದು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಹ್ಮ್. ಇನ್ಶೂರರ್ಸ್ ಚಿಕ್ಕ ಕ್ಲೇಮ್ ಅಮೌಂಟ್ ನ ಕೊಟ್ಬಿಟ್ಟು ದೊಡ್ಡ ಕ್ಲೇಮ್ ನ ವಿತ್ ಹೆಲ್ಡ್ ಮಾಡ್ತಾರೆ. ಕರೆಕ್ಟ್. ಸೊ ಈ ASR ಕೂಡ ನೀವು ನೋಡ್ಬೇಕು. ASR ಎಷ್ಟು ಹೈ ಇರುತ್ತೆ ಅಷ್ಟು ಒಳ್ಳೇದು. ಓಕೆ. ಸೊ ದೇ ವಿಲ್ ವಿತ್ ಹೋಲ್ಡ್ ಫಾರ್ ಡಿಫರೆಂಟ್ ರೀಸನ್ಸ್. ಹ್ಮ್. ಅಂಡ್ ಇನ್ನೊಂದು ಇದೆ, ವಿತ್ ಹೋಲ್ಡ್ ಮಾಡ್ತೀರಾ ಅಂದ್ರೂ ಹ್ಮ್. ವಿದೌಟ್ ಎನಿ ರೀಸನ್ ನೀವು ವಿತ್ ಹೋಲ್ಡ್ ಮಾಡಕ್ ಆಗಲ್ಲ. ಗವರ್ಮೆಂಟ್ ರೂಲ್ ಸೇಸ್ ದಟ್ ಎನಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ ಅಂದ್ರೆ ಯು ನೀಡ್ ಟು ಗಿವ್ ಅ ಟೈಮ್ ಲೈನ್. Okay. ನೀವೇನೇ ಇದ್ರು ಯು ಹ್ಯಾವ್ ಟು ಫಿನಿಶ್ ವಿದಿನ್ 30 days. 30 days ಆದ್ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. one X% of interest rate will be there. So obviously ಈ ಇನ್ಶೂರರ್ಸ್ ವಿಲ್ ಹ್ಯಾವ್ ನೋ ಇನ್ಸೆಂಟಿವ್ ಟು ಪ್ರೊಲಾಂಗ್ ಇನ್ವೆಸ್ಟಿಗೇಷನ್. ಸೊ 30 ದಿನದಲ್ಲಿ ಬೇಗ ಮುಗಿಸ್ಬಿಟ್ಟು ಕೊಟ್ಬಿಡ್ತಾರೆ ಅಮೌಂಟ್. ಇನ್ ಕೇಸ್ ಏನಾದ್ರು ತುಂಬಾ ಇನ್ವೆಸ್ಟಿಗೇಟ್ ಮಾಡಿ 2 ತಿಂಗಳು 3 ತಿಂಗಳು ಹೋದ್ರೆ
ಇನ್ ಕೇಸ್ ಇಫ್ ದೇ ಹ್ಯಾವ್ ಟು ಪೇ ಔಟ್ ಅಂದ್ರೆ ದಿಲ್ ಗಿವ್ ಯು ಎಕ್ಸ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಆಡ್ ಮಾಡಿ ಕೊಡ್ತಾರೆ.